ಎಲ್ರಿಗೂ ನಮಸ್ಕಾರ. ವಾಸುದೇವರಂಗ ಭಟ್ರು ಮತ್ತು ಸುಣ್ಣಬಲ್ಲರು ಮಾತಾಡಿದ ಮೇಲೆ ಅದು ಪರಿಪೂರ್ಣತೆಯ ಗಗನವನ್ನು ಮುಟ್ಟಿದ ಹಾಗೆ. ಅದರ ಮೇಲೆ ಹೆಚ್ಚು ಮಾತಾಡುವಂಥದ್ದು ಏನು ಉಳಿದಿಲ್ಲ. ಆದರೂ ಯಕ್ಷಗಾನದಲ್ಲಿ ಆಟ ಮತ್ತು ಕೂಟ ಅನ್ನುವಂತಹ ಎರಡು ವಿಭಾಗಗಳು. ಬಹುಶಃ ಒಂದು ದಶಕದ ಹಿಂದೆ ನೋಡಿದ್ರೆ ಆಟ ಮಾತ್ರ ಉಳಿತದೇನೋ, ಕೂಟ ಸ್ವಲ್ಪ ಕಡಿಮೆಯಾಗ್ತದೇನೋ ಎನ್ನುವಂತಹ ಕಾಲಘಟ್ಟವನ್ನು ನಾವೆಲ್ಲ ಪ್ರವೇಶಿಸುವ ಹೊತ್ತಿಗೆ ರಂಗಭಟ್ರಿರ್ಬೋದು, ಸುಣ್ಣಬಲ್ಲರಿರ್ಬೋದು, ಜಬ್ಬಾರ್ ಸುಮ ಇರ್ಬೋದು, ಇವರೆಲ್ಲ ಬಂದರು. ಇತ್ತೀಚೆಗೆ ಪವನ್ ಕಿರಣ್ ಕೆರೆಯವರೆಲ್ಲ ಸೇರಿಕೊಂಡು ಇವತ್ತು ಏನಾಗಿದೆ ಅಂತ ಹೇಳಿದರೆ, ಅಹೋರಾತ್ರಿ ತಾಳಮದ್ದಲೆ ಆದರೂ ಬೆಂಗಳೂರಿನಲ್ಲಿ ಇಷ್ಟು ಜನ ಸೇರ್ತಾರೆ ಅನ್ನೋದಕ್ಕೆ ಜ್ವಲಂತ ಸಾಕ್ಷಿಯಾಗಿದೆ. ಅದರರ್ಥ ಯಕ್ಷಗಾನದ ಎರಡು ಪ್ರಾಕಾರಗಳಾದಂತಹ ಆಟ ಮತ್ತು ಕೂಟ, ಅಂದರೆ ತಾಳಮದ್ದಲೆ ಮತ್ತು ಪ್ರದರ್ಶನದ ಯಕ್ಷಗಾನ ಏನಿದೆ, ಎರಡಕ್ಕೂ ಸಹ ಸ್ಪಂದಿಸುವಂತಹ ಯಕ್ಷಗಾನದ ಅಭಿಮಾನಿಗಳು ಈ ರಾಜಧಾನಿಯಲ್ಲಿ ಇಷ್ಟು ಜನ ಇದ್ದಾರೆ ಅನ್ನುವಂಥದ್ದು ಯಕ್ಷಗಾನದ ಹಿರಿಮೆಗರಿಮೆಗೆ ಈ ಬೆಂಗಳೂರಿನಲ್ಲಿ ಸಾಕ್ಷೀಭೂತರಾಗಿದ್ದೇವೆ. ಕಳೆದ ಸಲ ಅಹೋರಾತ್ರಿ ತಾಳಮದ್ದಲೆಯನ್ನು ಮಾಡ್ತೇನೆಂದಾಗ ನೈಕಂಬಳಿ ನಾಗರಾಜ್ ಶೆಟ್ಟರಿಗೆ ನಾನೇ ಹೇಳಿದ್ದೆ, ಅದೊಂದು ಸಾಹಸ ಬೇಡ, 12 ಗಂಟೆಗೆ ಮುಗಿಸಿ ಅದಾದಮೇಲೆ ಜನ ಇಲ್ಲದೆ ಇದ್ದರೆ ಅರ್ಥ ಹೇಳುವವರಿಗೆ ಬಹುಶಃ ಅದು ಕಷ್ಟ ಆಗ್ತದೆ ಅಂತ. ಆದರೆ ಮೊದಲಿನಿಂದಲೂ ಕೆಟ್ಟ ಸಾಹಸಗಳಿಗೆ ಹೆಸರುವಾಸಿಯಾದವನು ನಮ್ಮ ನಾಗರಾಜ್ ಶೆಟ್ಟರು. ಅಹೋರಾತ್ರಿ ತಾಳಮದ್ದಲೆ ಮಾಡ್ತೇನೆ ಅಂತ ಹೇಳಿದವರು. ಕಳೆದ ವರ್ಷ ನೆನಪಿದೆ ನಮಗೆ, ಕುಂದಾಪುರ ಕನ್ನಡ ಹಬ್ಬದ ಮುಂಚಿನ ದಿನ ಇತ್ತು, ನಾವೆಲ್ಲ ಇಲ್ಲಿ ಬಂದು ಹೋಗಿದ್ವಿ. ಆದರೆ ಆ ದಿನವೂ ಅಷ್ಟೇ ಅಹೋರಾತ್ರಿ ಪ್ರಪ್ರಥಮವಾದಂಥ ಅಹೋರಾತ್ರಿ ತಾಳಮದ್ದಲೆಗೆ ಅದ್ಭುತವಾದ ಜನಸಂದಣಿ ಸಾಕ್ಷಿಯಾಯಿತು. ಇದು ಎರಡನೇ ಪ್ರಯೋಗ. ಈ ಪ್ರಯೋಗಗಳು ನಿರಂತರವಾಗಲಿ. ಹಾಗೆ ಯಕ್ಷಗಾನದ ಜೊತೆಗೆ ಈ ತಾಳಮದ್ದಲೆ ಅನ್ನುವಂತಹದ್ದು ಸಹ ನಿಜವಾಗಿ ಯಕ್ಷಗಾನದ ಇನ್ನೊಂದು ರೂಪವಾಗಿ ನಮಗೆಲ್ಲ ಪ್ರಖರವಾಗಿ ಪ್ರಚಾರಪಡಿಸುವಂತಹದ್ದು. ಇದು ಸಹ ಯಾವಾಗಲೂ ಬೆಳಿಬೇಕು. ತನ್ಮೂಲಕ ಯಕ್ಷಗಾನದ ಎರಡು ಮುಖಗಳು ಯಾವಾಗಲೂ ಹಸಿರಾಗಿರಬೇಕು ಅಂತ ಹೇಳ್ತಾ, ಯಕ್ಷ ಸಂಕ್ರಾಂತಿ ಯಾವಾಗಲೂ ನಾನು ಹೇಳ್ತೇನೆ ಸಂಕ್ರಾಂತಿ ಅಂತ. ಏನು ಮಾಡಿದ್ರು ಅದರಲ್ಲೆಲ್ಲ ಹೊಸತನವನ್ನೇ ಮಾಡಿದವರು. ಸಂಜೆ 6ರಿಂದ ಬೆಳಿಗ್ಗೆ 6 ಅಂತಾಯಿತು, ಅಹೋರಾತ್ರಿ ತಾಳಮದ್ದಲೆ ಅಂತಾಯಿತು. ಹೊಸತನಗಳಿಗೆ ಹೊಸ ಕ್ರಾಂತಿಗಳಿಗೆ ಕಾರಣವಾದಂತಹ ಯಕ್ಷ ಸಂಕ್ರಾಂತಿ ಕಾರ್ಯಕ್ರಮವೂ ಸಹ ವರ್ಷಂಪ್ರತಿ ನಡೆಯಲಿ. ನಮ್ಮ ನೈಕಂಬಳಿ ನಾಗರಾಜ್ ಶೆಟ್ಟಿಯವರಂತಹ ಯಕ್ಷಗಾನ ಸಂಘಟಕರೊಂದಿಗೆ ನಾವೆಲ್ಲ ನಿಲ್ಲುವ ಅಂತ ಹೇಳ್ತಾ, ಹಿರಿಯ ಕಲಾವಿದರು ಆಟಕೂಟಗಳಲ್ಲೂ ಪ್ರಸ್ತುತವಾಗಿ ಯಾವಾಗಲೂ ಶ್ರೇಷ್ಠವೆನಿಸುವಂತಹ ಪ್ರದರ್ಶನವನ್ನು ಕೊಟ್ಟು ಯಕ್ಷಗಾನವನ್ನು ಯಕ್ಷಗಾನೀಯವನ್ನಾಗಿಸುವಲ್ಲಿ ಸತತವಾಗಿ ಶ್ರಮಿಸುತ್ತಿರುವಂತಹ ಸುಣ್ಣಬಲ್ಲರಿಗೆ ಮತ್ತೊಮ್ಮೆ ಅಭಿನಂದನೆಯನ್ನು ಸಲ್ಲಿಸ್ತಾ ನನ್ನ ಮಾತನ್ನು ಸಂಪನ್ನಗೊಳಿಸುತ್ತೇನೆ. ಯಕ್ಷಗಾನಂ ಗೆಲ್ಗೆ, ಯಕ್ಷಗಾನಂ ಬಾಳ್ಗೆ. ನಮಸ್ಕಾರ. ಮುಂದಿನ ನಲ್ನುಡಿಗಳಿಗಾಗಿ ಬೈಂದೂರು ಉತ್ಸವ ಸಮಿತಿ ಬೆಂಗಳೂರು ಇದರ ಅಧ್ಯಕ್ಷರಾದ ಶ್ರೀ ಶಿವಾನಂದ ಶೆಟ್ಟಿ ಇವರನ್ನು ಕೇಳಿಕೊಳ್ತಾ ಇದ್ದೇನೆ. ಎಲ್ರಿಗೂ ನಮಸ್ಕಾರ. ಬಹುಶಃ ನಾವೆಲ್ಲ ವೇದಿಕೆ ಹತ್ತಿ ಭಾಷಣ ಮಾಡ್ತೀವಿ, ಯಕ್ಷಗಾನ ಉಳಿಬೇಕು, ಕಲೆ ಉಳಿಬೇಕು, ಕಲಾವಿದ ಉಳಿಬೇಕು ಅಂತ. ಆದರೆ ಕಲಾವಿದ ಮತ್ತು ಕಲೆ ಉಳಿಬೇಕಾದರೆ ಅದನ್ನು ಅಭಿಮಾನ ಪಡುವಂಥ, ಅದನ್ನು ರಸಿಕತೆಯಿಂದ ನೋಡುವಂಥ ಕಲಾಭಿಮಾನಿಗಳನ್ನು ಮತ್ತು ಕಲಾವಿದರನ್ನು ಒಗ್ಗೂಡಿಸುವಂಥ ಪ್ರಯತ್ನ ಇದೆಯಲ್ಲ, ಅದು ತುಂಬ ಕಷ್ಟಕರವಾದ ಕೆಲಸ. ಯಾಕೆ ವಿಚಾರವನ್ನು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಬೆಂಗಳೂರು ಅಂತ ಮಹಾನಗರದಲ್ಲಿ ಇಷ್ಟು ಜನರನ್ನು ಸೇರಿಸ್ಬೇಕಾದ್ರೆ ನಾಗರಾಜ್ ಶೆಟ್ಟಿ ನೈಕಂಬಳಿ ಪಟ್ಟಂಥ ನೋವು ಅವರಿಗೆ ಗೊತ್ತಿರುತ್ತೆ. ಅನೇಕ ಸಂದರ್ಭಗಳಿಗೆ ಈ ಹಿಂದೆ ಮಾಡಿದಂಥ ಕಾರ್ಯಕ್ರಮ ಒಳ್ಳೆಯ ಯಶಸ್ಸನ್ನು ಸಹ ಕೊಟ್ಟಿದೆ. ಆ ಯಶಸ್ಸನ್ನು ಇಟ್ಟುಕೊಂಡು ಮುಂದೆ ಒಂದು ಹೆಜ್ಜೆಯನ್ನು ಇಟ್ಟಿದ್ದಾರೆ. ಆ ಹೆಜ್ಜೆಗೆ ನಾವೆಲ್ಲ ಶಕ್ತಿಯನ್ನು ಕೊಡುವಂಥ ಕೆಲಸವನ್ನು ಮಾಡಬೇಕಾಗತ್ತೆ. ಇವತ್ತು ನನಗೆ ಗೊತ್ತಿದ್ದಾಗ ಈಗಾಗಲೇ ದೀಪಕ್ ಶೆಟ್ಟರು ಮಾತಾಡಿದ್ರು. ಡಾಕ್ಟರ್ ದೀಪಕ್ ಶೆಟ್ಟಿ ಆಗಿದ್ದು ಯಕ್ಷಗಾನದಿಂದಲೇ ಅಂತ ನಮಗೆಲ್ಲ ಗೊತ್ತಿರುವಂಥ ವಿಚಾರ. ಯಾಕೆ ಅಂತ ಹೇಳಿದ್ರೆ, ಅವರ ಮನಸ್ಸಿನಲ್ಲಿರುವಂಥ ತುಡಿತ. ಅವರು ಇಂಜಿನಿಯರಿಂಗ್ ಪದವಿ ಆದ ತಕ್ಷಣ ಟೊಯೋಟಾ ಕಂಪ್ನಿ ಸೇರಿದ್ರು. ಕೈ ತುಂಬ ಸಂಬಳ ಇತ್ತು. ಆಗ ಈಗ ಒಂದು ಬಣ್ಣವನ್ನು ಹಚ್ಚಿ ಆಸೆಯನ್ನು ತೀರಿಸ್ಕೊತಿದ್ರು. ಆದರೆ ಮುಂದಿನ ಜನಾಂಗಕ್ಕೆ ಮಾದರಿಯಾಗಲಿ ಯಕ್ಷಗಾನ ಅಂದರೆ ಏನು, ಅದರ ಪ್ರಕಾರಗಳೇನು, ಎಲ್ಲವನ್ನು ಕೆಲವು ವರ್ಷಗಳ ಅನುಭವದ ಮೇಲೆ ಮತ್ತು ಹಿರಿಯರ ಒಂದು ವಿಚಾರಗಳನ್ನು ಒಗ್ಗೂಡಿಸಿ ಒಂದು ಗ್ರಂಥವನ್ನು ರೆಡಿ ಮಾಡಿ ಅದನ್ನು ಒಂದು
ವಸ್ತುವಾಗಿ ಇಟ್ಟಿದ್ದಾರೆ. ಯಾಕೆ ಈ ವಿಚಾರವನ್ನು ಹೇಳ್ತೀನಿ ಅಂದರೆ, ಇನ್ನು 10 ವರ್ಷನೋ 20 ವರ್ಷನೋ 50 ವರ್ಷದ ಹಿಂದೆ ಒಂದು ಜನಾಂಗ ಬರುತ್ತೆ. ಆ ಜನಾಂಗ ಯಕ್ಷಗಾನ ಏನು ಅಂತ ತಿಳ್ಕೊಳ್ಳುವಂಥ ಹಂಬಲ ಬರುತ್ತೆ. ಆ ಸಂದರ್ಭದಲ್ಲಿ ಒಂದು ಪುಸ್ತಕ ಬೇಕಾಗತ್ತೆ, ಒಂದು ನಿಘಂಟು ಬೇಕಾಗತ್ತೆ. ಆ ನಿಘಂಟು ದೊರಿಬೇಕಾದ್ರೆ ದೀಪಕ್ ಶೆಟ್ಟಿ ಅಂತವರ ಹೋರಾಟ, ಆ ಹೋರಾಟದಿಂದಲೇ ಇವತ್ತು ಯಕ್ಷಗಾನ ಉಳಿಯೋದಕ್ಕೆ ಸಾಧ್ಯ. ಮಹಾನ್ ಕಲಾವಿದರಿದ್ದಾರೆ, ದೊಡ್ಡ ದೊಡ್ಡ ಕಲಾವಿದರಿದ್ದಾರೆ. ಅವರ ಇತಿಹಾಸವನ್ನೇ ಸೇರಿಕೊಂಡಿದೆ. ಅದೆಲ್ಲ ಪುಸ್ತಕಗಳಾಗಿ ಹೊರಗಡೆ ಬರಬೇಕು. ಯಾವತ್ತು ಪುಸ್ತಕಗಳಾಗಿ ಹೊರಗೆ ಬರುತ್ತೆ, ಆ ಪುಸ್ತಕಗಳು ಮುಂದಿನ ಜನಾಂಗಕ್ಕೆ ಪ್ರೇರಣೆ ಆಗುತ್ತೆ. ಆಗ ಮಾತ್ರ ಕಲೆಗಳು ಉಳಿತೈತೆ. ಆದ್ದರಿಂದ ನಾವೆಲ್ಲರೂ ಸಹ ಯಕ್ಷಗಾನವನ್ನು ನೋಡೋದ್ರ ಮುಖಾಂತರ ಮತ್ತು ನಮ್ಮ ಮುಂದಿನ ಜನಾಂಗಕ್ಕೆ ಅದನ್ನು ದಾರೆ ಎರೆಯೋದ್ರ ಮುಖಾಂತರ ನಮ್ಮ ಕಲೆಯನ್ನು ಉಳಿಸ್ಕೊಳ್ಬೇಕಾಗತ್ತೆ. ಹೆಮ್ಮೆಯಿಂದ ಹೇಳುವ ಯಕ್ಷಗಾನ ಗಂಡು ಮೆಟ್ಟಿದ ಕಲೆ, ಇದು ನಿರಂತರವಾಗಿರುತ್ತೆ. ಎಲ್ಲಿವರೆಗೂ ಸೂರ್ಯಚಂದ್ರ ಇರ್ತಾರೋ ಅಲ್ಲಿವರೆಗೂ ಈ ಕಲೆ ಶಾಶ್ವತವಾಗಿರುತ್ತೆ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ. ನಮಸ್ಕಾರ. ಯಕ್ಷಗಾನದ ಕುರಿತಾಗಿ ಪ್ರೀತಿ ತುಂಬಿದ ಮಾತುಗಳನ್ನೇ ಪೋಣಿಸಿ ಆಡಿದ ಶಿವಣ್ಣನಿಗೆ ಧನ್ಯವಾದಗಳನ್ನು ಹೇಳ್ತಾ, ಮುಂದಿನ ಮಾತುಗಳಿಗಾಗಿ ಕೆ ಶಿವಸುಬ್ರಹ್ಮಣ್ಯ, ಮಾಧ್ಯಮದ ನೆಲೆಯಲ್ಲಿ ಯಕ್ಷ ಸಂಕ್ರಾಂತಿಗೆ ಬಹುದೊಡ್ಡ ಶಕ್ತಿಯಾಗಿ ಸಹಕರಿಸುವವರು, ಒಂದೆರಡು ನಲ್ನುಡಿಗಳನ್ನು ನಮ್ಮ ಕಾರ್ಯಕ್ರಮದ ಕುರಿತಾಗಿ ಆಡಬೇಕು ಅಂತ ಕೇಳಿಕೊಳ್ತಾ ಇದ್ದೆ. ವೇದಿಕೆ ಮೇಲೆ ಇರುವ ಎಲ್ಲ ಗಣ್ಯರೇ ಮತ್ತು ಇಲ್ಲಿ ಉಪಸ್ಥಿತಿರುವವರ ಎಲ್ಲ ಕಲಾಪ್ರೇಮಿಗಳೇ, ನಾನು ಹೆಚ್ಚೊತ್ತು ಮಾತಾಡಿದರೆ ನನ್ನನ್ನು ಕ್ಯಾಂಟೀನ್ ಅಥವಾ ಹೊರಗಡೆ ನನ್ನನ್ನು ನೋಡ್ಕೊಳ್ತೀನಿ ಅಂತ ಹೇಳುವ ಕಲಾವಿದರು ಇರ್ತಾರೆ. ಅಪಾಯ ಇದೆ. ಆ ಅಪಾಯದ ಅರಿವು ಇದ್ಕೊಂಡು 2 ನಿಮಿಷ ಮಾತಾಡ್ತೀನಿ. ನಾಗರಾಜ್ ಶೆಟ್ಟರಿಗೆ ಜವಾಬ್ದಾರಿ ಹೆಚ್ಚಿದೆ. ಯಾಕಂದರೆ ದಕ್ಷಿಣ ಕನ್ನಡ ಜಿಲ್ಲೆಯ ಅನೇಕ ಕಡೆ ವರ್ಷದ ಪ್ರತಿ ತಿಂಗಳು ನಿಗದಿತವಾಗಿ ಯಕ್ಷಗಾನ ನಡೆಯುತ್ತೆ, ಸಂಪಾಜೆ ಯಕ್ಷೋತ್ಸವ ನಡೆಯುತ್ತೆ. ನಾಗರಾಜ ಶೆಟ್ಟರು ಇನ್ನು ಮುಂದೆ ಇದನ್ನು 7 ಬಾರಿ ಅಲ್ಲ 70 ವರ್ಷ ನಡಿಬೇಕಿದು. ಆ ಜವಾಬ್ದಾರಿ ಅವರಿಗೆ ಹೆಚ್ಚಾಗಿದೆ. ಈಗ ಮೊದಲನೇದಾಗಿ ಸೊನ್ನಂಬಳ ವಿಶ್ವೇಶ್ವರ ಭಟ್ಟರಿಗೆ ಈ ಪ್ರಶಸ್ತಿಯನ್ನು ಪ್ರದಾನ ಮಾಡಿದ ನಾಗರಾಜ್ ಶೆಟ್ಟಿ ಮತ್ತು ಎಲ್ಲ ಬಳಗಕ್ಕೆ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಸೊನ್ನಂಬಳ ಬಗ್ಗೆ ಒಂದೇ ಮಾತು ಹೇಳೋದಾದರೆ, ಕಟೀಲು ಮೇಳದಲ್ಲಿ ಒಂದು ಪ್ರಸಂಗ ಒಂದು 50 ಪ್ರದರ್ಶನ ಕಂಡ್ರೆ 50ಕ್ಕೆ ಹೆಚ್ಚು ಬಾರಿ ಆಗುತ್ತೆ. ಅದರಲ್ಲಿ ಒಂದು ಪಾತ್ರ ನಿರ್ವಹಿಸುವ ಸೊನ್ನಂಬಳವರು 50 ಬಾರಿನೂ ವಿಭಿನ್ನವಾಗಿ ತಮ್ಮ ಮಾತುಗಾರಿಕೆಯಿಂದ, ಅಭಿನಯದಿಂದ ಪ್ರೇಕ್ಷಕರನ್ನು ಮನೆ ಸೆಳೆಯುವ ಉತ್ಕೃಷ್ಟ ಕಲಾವಿದ ಅಂತ ಹೇಳಬಯಸ್ತೀನಿ ನಾನು. ಈ ವೇದಿಕೆಯನ್ನು ಬಳಸಿಕೊಂಡು ದುರ್ಬಳಕೆ ಅಂತ ಹೇಳಲ್ಲ, ನಾನು ಹುಟ್ಟಿ ಬೆಳೆದದ್ದು ಯಕ್ಷಗಾನದ ಪರಿಸರದ ಒಂದು ಗ್ರಾಮದಲ್ಲಿ. ನಾನು ಬಾಲಕ ಆಗಿದ್ದಾಗಲೇ ಪದ್ಯಾಣ ಗಣಪತಿ ಭಟ್ರ ಭಾಗವತಿಕೆ, ಅವರ ಸಹೋದರರಾದ ಅವರ ಚೆಂಡೆ, ಈ ನಿನಾದ ನನ್ನ ಮನೆಯ ಜಗುಲಿಗೆ ಕೇಳ್ತಾ ಇತ್ತು. ಸಂಜೆ ಆದರೆ ಗಣಪತಿ ಭಟ್ರು ನಮ್ಮ ಜೊತೆ ವಾಲಿಬಾಲ್, ಕ್ರಿಕೆಟ್ ಆಡಿದ್ದೂ ಇದೆ. ಆ ಸಖ್ಯ ನಮಗಿತ್ತು. ನಮ್ಮ 60 ವರ್ಷದ ಸನಿಹದಲ್ಲಿರುವ ನನಗೆ 50 ವರ್ಷಗಳ ಕಾಲ ಯಕ್ಷಗಾನ ನೋಡ್ತಾ ನಾನು ಬೆಳೆದವನು. ಆದ್ದರಿಂದ 2 ಅಂಶಗಳನ್ನು ಇಲ್ಲಿ ಹೇಳಬೇಕು. ಸೋಷಲ್ ಮೀಡಿಯಾದಲ್ಲಿ ಹೇಳಿದರೆ ನೀನು ಎಷ್ಟು ಯಕ್ಷಗಾನ ನೋಡಿದ್ಯಾ ಅಂತ ನನಗೆ ಪ್ರಶ್ನೆ ಕೇಳುವ ಫೇಕ್ ಅಕೌಂಟ್ ಅವಿವೇಕಿಗಳಿದ್ದಾರೆ. ಆದರೆ ಇಲ್ಲಿ ಭಾಳ ಸೀರಿಯಸ್ ಆಗಿ ಯಕ್ಷಗಾನ ನೋಡುವ ಅನೇಕ ಕಲಾಪ್ರೇಮಿಗಳಿದ್ದಾರೆ ಅಂತ ನಾನು 2 ಅಂಶಗಳನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ಮೊದಲನೆಯದಾಗಿ, ಪಾತ್ರಗಳು ಮತ್ತು ವ್ಯಕ್ತಿಗಳ ಬಗ್ಗೆ ಒಂದೇ ತಕ್ಕಡಿಯಲ್ಲಿ ನೋಡುವ ಜಾಯಮಾನ ನಮ್ಮದಿದೆ. ರಾಮನ ಪಾತ್ರ ಮಾಡಿದವನು ವೈಯಕ್ತಿಕವಾಗಿ ಏನು ಮಾಡ್ತಾನೆ, ಈ ಪ್ರಶ್ನೆ ಮಾಡುವ ಗುಂಪಿದೆ. ಅದು ಸರಿಯಲ್ಲ ಅಂತ ನನ್ನ ಭಾವನೆ. ಪಾತ್ರಕ್ಕೂ ವ್ಯಕ್ತಿಗೂ ಭಿನ್ನತೆ ಇರಬೇಕು. ಎರಡನೆಯದಾಗಿ, ಇತ್ತೀಚೆಗೆ ಯಕ್ಷಗಾನ ಮತ್ತು ತಾಳಮದ್ದಲೆಯಲ್ಲಿ ರಾಜಕೀಯ ಪ್ರಸಕ್ತ ರಾಜಕೀಯ ವಿಷಯಗಳನ್ನು ಮಾತಾಡುವ ಅನೇಕ, ಅದು ಮನರಂಜನೆಗಾಗಿ ಅಥವಾ ಉದ್ದೇಶಕ್ಕಾಗಿ ಏನೋ ಗೊತ್ತಿಲ್ಲ, ವಸ್ತುವನ್ನು ಮೀರಿದ ರಾಜಕೀಯ ವಿಷಯಗಳು ತಾಳಮದ್ದಲೆ ಮತ್ತು ಯಕ್ಷಗಾನದಲ್ಲಿ ಪ್ರಸ್ತಾಪ ಆಗುತ್ತೆ. ದೂರದ ಕುಂದಾಪುರ, ಉಡುಪಿ, ಮಂಗಳೂರು, ಸುಳ್ಯ, ಪುತ್ತೂರು, ಬಂಟ್ವಾಳ ಎಲ್ಲೋ ಚರ್ಚೆ ಆಗಿದ್ದು ತಕ್ಷಣ ವೈರಲ್ ಆಗುತ್ತೆ. ಬೆಂಗಳೂರಲ್ಲಿ ಕೂತು ನಾವು ಅದನ್ನು ನೋಡಬೇಕು, ಎಂಜಾಯ್ ಮಾಡಬೇಕು ಅಂತ ಅದನ್ನು ಯೂಟ್ಯೂಬರ್ ಅಥವಾ ಫೇಸ್ಬುಕ್ಕಲ್ಲಿ ಅಪ್ಲೋಡ್ ಮಾಡಿದವನು ಬಯಸ್ತಾನೆ. ದಯವಿಟ್ಟು ಯಕ್ಷಗಾನ ಅರ್ಥ ಹೇಳುವವರಿಗೂ, ಅಭಿನಯ ಮಾಡುವವರಿಗೂ, ತಾಳಮದ್ದಲೆ ಅರ್ಥ ಹೇಳುವವರಿಗೂ ಒಂದೇ ಒಂದು ಮನವಿ ಅಂದರೆ, ನನಗೆ 3 ದಶಕ ಮಿಗಿಲಾದ ಪತ್ರಿಕೋದ್ಯಮದ ಅನುಭವ ಮತ್ತು 100 ಯಕ್ಷಗಾನ ನೋಡಿದ
ಒಂದು ಖುಷಿ ಮತ್ತು ಹಕ್ಕು ಇರುವುದರಿಂದ ನಾನು ಹೇಳ್ತಾ ಇದ್ದೀನಿ, ದಯವಿಟ್ಟು ಕಥಾವಸ್ತುವಿಗೆ ಅಥವಾ ಕತೆಗೆ ಮೀರಿದ ರಾಜಕೀಯ ಸನ್ನಿವೇಶ ತುರುಕಿ ನಮ್ಮಂಥ ಜನಸಾಮಾನ್ಯ ಶ್ರೋತೃ ಪ್ರೇಕ್ಷಕರ ವರ್ಗದ ಮಧ್ಯೆ ಜಗಳ ಹುಟ್ಟಿಸಬೇಡಿ. ಕಥೆಯನ್ನು ಚೆನ್ನಾಗಿ ಹೇಳಿ ನಾವು ಆಸ್ವಾದಿಸುವಂಥ ನಮ್ಮಂಥ ತೀರ ಸಾಮಾನ್ಯ ಶ್ರೋತೃಗಳು ಪ್ರೇಕ್ಷಕರು ಇದ್ದಾರೆ ಅಂತ ಹೇಳುತ್ತಾ ನನ್ನನ್ನು ಮಾತು ಮುಗಿಸ್ತೀನಿ. ನಮಸ್ಕಾರ.